ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ತೆಗಿಬೇಕು ಅಂತ ಹೇಳಿ ಇವತ್ತು ಗದಗ್ನಲ್ಲಿ ಬಹುದೊಡ್ಡದಾಗಿ ಹೋರಾಟವನ್ನ ರೈತರು ಮಾಡಿದ್ದಾರೆ. ಯಾವ ಮಟ್ಟಕ್ಕೆ ಈ ಹೋರಾಟ ಸಾಗಿತ್ತು ಅನ್ನುವಂಥದ್ದನ್ನ ನೋಡೋಣ. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸುವಂತೆ ರೈತರು ಇವತ್ತು ಆಗ್ರಹಿಸಿ ಗದಗ್ನಲ್ಲಿ ಆಗಿರುವಂಥ ಪ್ರತಿಭಟನೆ, ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪ್ರತಿಭಟನೆ ತೀವ್ರಗೊಂಡಿದೆ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಟೈರಿಗೆಲ್ಲ ಬೆಂಕಿ ಹಚ್ಚಿಬಿಡ್ರಪ್ಪ, ಅದು ಬಹಳ ಕೆಟ್ಟದ್ದು. ಅದರಲ್ಲಿ ಗವಿಮಠದ ಕುಮಾರ ಮಹಾರಾಜ ಸ್ವಾಮೀಜಿ ಅವರಿಗೆ ಅಸ್ವಸ್ಥಗೊಂಡಿದ್ದಾರೆ. ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ರು ಕುಮಾರ ಮಹಾರಾಜ ಶ್ರೀಗಳು. ಸೊ ಕಳೆದ 18 ದಿನಗಳಿಂದಲೂ ಕೂಡ ಈ ಪ್ರತಿಭಟನೆ ನಡೀತಾನೆ ಇದೆ ಸುದೀರ್ಘವಾಗಿ. ಬಟ್ ಇವತ್ತು ಒಂದು ಸ್ವಲ್ಪ ತೀವ್ರ ಸ್ವರೂಪವನ್ನ ಪಡ್ಕೊಳ್ತು. ಸ್ವಾಮೀಜಿಗಳು ಕೂಡ ಇವತ್ತು ಅಸ್ವಸ್ಥಗೊಂಡಿದ್ದಾರೆ. ತಲೆ ಚಕ್ರ ಬರ್ತಾ ಇದೆ. ಈ ಬಂಡ ಸರ್ಕಾರ ನಮ್ಮ ಎಲ್ಲ ರೈತರ ಜೀವದ ಜೊತೆ ಆಟ ಆಡ್ತಾ ಇದೆ. ನಮ್ಮ ಮಾನ್ಯ ಸಚಿವರ ಕೈಯಲ್ಲಿ ಏನೂ ಇಲ್ಲ, ಜಿಲ್ಲಾಧಿಕಾರಿಗಳ ಕೈಯಲ್ಲಿ ನಮ್ಮ ಬಂಡ ಮುಖ್ಯಮಂತ್ರಿಗಳು ಇವತ್ತೊಬ್ಬರು ಸ್ವಾಮಿಗಳನ್ನೂ ಕೂಡ ಬೀದಿಗೆ ಇಳಿಸಿ ಹೋರಾಟಗಳನ್ನು ಮಾಡೋಕ್ಕೆ ಹಚ್ತಾ ಇದ್ದಾರೆ. ಭಾಳಷ್ಟು ಸುಸ್ತಾಗ್ತದೆ, ನನಗೆ ಮಾತಾಡ್ತಕ್ಕಂಥದ್ದು ಆಗ್ತಾಯಿಲ್ಲ. ಇಲ್ಲ, ರೈತರಿಗೆ ನ್ಯಾಯ ಸಿಗೋಲ್ಲ ಮಟ್ಟನ ಸತ್ರು ಪರವಾಗಿಲ್ಲ, ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ. ಭಾಳ ಬೇಜವಾಬ್ದಾರಿ ಇದೆ ಜಿಲ್ಲಾಡಳಿತ. 3 ದಿನದಿಂದ ಕುಂತಿದ್ದೀವಿ, ಯಾರೂ ಕೂಡ ನೈಟ್ ಬಂದಿಲ್ಲ ಮಾತಾಡಿಸ್ಲಿಕ್ಕೆ. ಭಾಳಷ್ಟು ಹಿಂಸೆಗಳನ್ನು ಅನುಭವಿಸ್ಲಿಕ್ಕೆ ಇದು ಮಾಡ್ತಾರೆ. ಹೀಗೆಲ್ಲ ಮಾತಾಡ್ಲಿಕ್ಕೆ ಬರ್ತಾರೆ ರಾಜಕಾರಣಿಗಳೆಲ್ಲ. ಯಾರೂ ರಾಜಕಾರಣಿಗಳು ನಮ್ಮ ಜೊತೆ ಇಲ್ಲ. ಅಷ್ಟು ಜವಾಬ್ದಾರಿ ಉಳ್ಳವರಾಗಿದ್ದರೆ 3 ದಿನದಿಂದ ಬರ್ಬೋದಾಗಿತ್ತಲ್ಲ. ಜಿಲ್ಲಾ ಸಚಿವರದ್ದು ನಮಗೆ ಅವ್ರಿಗೆ ಸಂಪರ್ಕನೇ ಇಲ್ಲ. ಒಮ್ಮೆ ಭೇಟಿಯಾಗಿದ್ದರು ಹಿಂದಿನ ಸಲ ನಾನು ಉಪವಾಸ ಸತ್ಯಾಗ್ರಹ ಕುಂತಾಗ. ಅವ್ರ ಮಾತಿಗೆ ಗೌರವ ಕೊಟ್ಟು ನಾನು ಹಿಂದೆ ಸರಿದಿದ್ದೆ. ಈಗ ಯಾವ ಕಾರಣಕ್ಕೂ ಸರಿಯೋದಿಲ್ಲ. ರೈತರಿಗೆ ಒಳ್ಳೆಯ ಹೋರಾಟಕ್ಕೆ ಬೆಲೆ ಸಿಗೋದು ಅವ್ರದ್ದು ಕೂಡ ನಾನು ಸತ್ರು ಪರವಾಗಿಲ್ಲ, ಟ್ರೀಟ್ಮೆಂಟು ತೊಗೊಳಲ್ಲ, ಹಾಸ್ಪಿಟ್ಲಿಗೆ ಹೋಗೋದಿಲ್ಲ. ಈ ಮೂಲಕ ನಾನು ಹೇಳಿಕೆ ಕೊಡ್ತೇನೆ. ಕಳೆದ 18 ದಿನಗಳಿಂದ ಲಕ್ಷ್ಮೇಶ್ವರದ ನಡೆಯುತ್ತಿರುವ ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕೆ ಆಗ್ರಹಿಸಿ ಅಹೋರಾತ್ರಿ ಸರದಿ ಉಪವಾಸ ಸತ್ಯಾಗ್ರಹ ಮತ್ತು ಉಪವಾಸ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಮಾನ್ಯ ತಾನೇ 15ನೇ ದಿನ ಮಾನ್ಯ ADC ಅವರು, AC ಅವರು, ತಹಶೀಲ್ದಾರರು ನಾವು ಅಹೋರಾತ್ರಿ ಧರಣಿ ಮಾಡಿದಾಗ ಏನು ಲಕ್ಷ್ಮೇಶ್ವರದ